ರಾಠೋಡ್ ಅವರು ಯಾಕೋ ಏನೋ ಧರ್ಮ್ ಸಿಂಗ್ ಅವರ ಪುತ್ರ ಮತ್ತು ಜೇವರ್ಗಿ ಶಾಸಕರ ಬಗ್ಗೆ ಬಹಳ ಕಾಳಜಿಪೂರ್ವಕವಾಗಿ ಮಾತನಾಡುತ್ತಿದ್ದಾರೆ. ಅವರ ಮೇಲೆ ಅಷ್ಟೊಂದು ಪ್ರೀತಿ ಏಕೆ ಉಕ್ಕಿ ಬರುತ್ತಿದೆ ಎಂಬ ಕಾರಣ ಗೊತ್ತಾಗುತ್ತಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಮಡಿವಾಳಪ್ಪ ಹನುಮಂತಗೌಡ ಅವರು ಮಣಿಕಂಠ್ ರಾಠೋಡ್ ವಿರುದ್ಧ ಚಾಟಿ ಬೀಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಟೀಕೆ ಟಿಪ್ಪಣಿಗಳು ಅವರವರಿಗೆ ಬಿಟ್ಟ ವಿಚಾರ. ಜಿಲ್ಲೆಯಲ್ಲಿ ಇನ್ನು ಸುಮಾರು ಹಿರಿಯ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಮಣಿಕಂಠ್ ಅವರು ಅವರ ಬಗ್ಗೆ ಮಾತನಾಡುತ್ತಿಲ್ಲ. ಬರೀ ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಮಾಡಿಲ್ಲ ಅಂತ ಇದ್ದಾರೆ. ಇದಕ್ಕೆ ಕಾರಣ ಗೊತ್ತಿಲ್ಲ. ಇನ್ನು ಅಜಯ್ ಸಿಂಗ್ ಅವರು ಬಿಟ್ಟರೆ ಅನೇಕ ಹಿರಿಯ ರಾಜಕಾರಣಿಗಳು ಜಿಲ್ಲೆಯಲ್ಲಿದ್ದಾರೆ. ಅವರಿಗೆ ಮಂತ್ರಿಗಿರಿ ಮಾಡಿ ಎಂದು ಮಣಿಕಂಠ್ ರಾಠೋಡ್ ಅವರು ಯಾಕೆ ಹೇಳುತ್ತಿಲ್ಲ? ಸುಮ್ಮನೆ ಅಜಯ್ ಸಿಂಗ್ ಮಂತ್ರಿ ಆಗಿಲ್ಲ ಎನ್ನುವುದು ಎಷ್ಟು ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತಿನ ನಡೀತಕ್ಕಂಥ ಬೆಳವಣಿಗೆ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತ ಬಂದಿದೆ ಸರ್. ತಾವು ಇವತ್ತು ಏನಪ್ಪ ಅಂದ್ರೆ ಜೇವರ್ಗಿ ತಾಲೂಕು ಧರ್ಮ್ ಸಿಂಗ್ ಅವ್ರ ಪುತ್ರ ಅಜಯ್ ಸಿಂಗ್ ಅವ್ರ ಪತ್ರ ಅವ್ರ ಬಗ್ಗೆದಾಗ ಮಣಿಕಂಠ್ ಅವರು ಬರೀ ಅವ್ರೇನ ಕೊಡುವಂತೇಳಿ ಒಂದು ಏನಂತಾರೆ, ಧರ್ಮ್ ಸಿಂಗ್ ಅವ್ರ ಪುತ್ರ ಇಲ್ಲಿ ತನ 3 ಬಾರಿ ಆರ್ಸ್ ಬಂದರು, ಅವರು ಮಂತ್ರಿ ಆಗಿಲ್ಲ ಅಂತೇಳಿ ಮಣಿಕಂಠ್ ಅವ್ರು ಅರ್ಲಕತ್ತಾರ. ಅದಕ್ಕೆ ನಾವು ಮಣಿಕಂಠರು ಏನದಂದ್ರೆ ಇನ್ನೂರದ ಹಿರಿಯ ಶಾಸಕರಿದ್ದಾರೆ, ಇನ್ನು ಮುತ್ಸದಿ ಹಿರಿಯರು ಭಾಳ ಇದ್ದಾರೆ ಜಿಲ್ಲೆಯಲ್ಲಿ. ಅವರನ್ನು ನೀವು ಮಂತ್ರಿ ಮಾಡ್ಲತ್ತ ಹೇಳುತ್ತೆ ನಾವು ಆಗ್ರಹಪಡಿಸ್ತೀವಿ. ಯಾಕಂದ್ರೆ ಮಣಿಕಂಠ ಬಂದರೆ ಚಿತ್ತಾಪುರ ಕ್ಷೇತ್ರದ ಬಗ್ಗೆ ಮತ್ತು ಜಿಲ್ಲಾ ಉತ್ಸವದ ಬಗ್ಗೆ ಅವರು ಟಿಕೆಟ್ ಟಿಪ್ಪಣಿ ಅವ್ರು ಮಾಡಲಿ, ಅವ್ರು ಬಿಟ್ಟು ವಿಚಾರ. ಆದರೆ ಧರ್ಮ್ ಸಿಂಗ್ ಅವ್ರ ಪುತ್ರ ಒಬ್ಬರೇ ಇಲ್ಲ, ಅವರು ಆಲ್ರೆಡಿ KKRB ಅಧ್ಯಕ್ಷ ಇದ್ದಾರೆ. ಅವರನ್ನು ಪುನಃ ಮಂತ್ರಿ ಮಾಡಂತ ಹೇಳಕತ್ತಾರೆ. ಅವರು ವಿರೋಧ ನಾವು ಕೊಡಬೇಡದಂತ ಒಂದು ನೀವು ಈ ಪತ್ರಿಕೆ ಮುಡ್ಕೊಂಡ್ರೆ ನಾವು ಇಲ್ಲಿ ಆಗ್ರಹಪಡಿಸ್ತಿದ್ದೀವಿ ರೀ. ಯಾಕಂದ್ರೆ ಸುಮಾರು ಹಿರಿಯ ಕಾಂಗ್ರೆಸ್ ಶಾಸಕರಿದ್ದಾರೆ, BR ಪಾಟೀಲ್ ಇದ್ದಿರ್ಬೋದು, MF ಪಾಟೀಲ್ ಇದ್ದಿರ್ಬೋದು, ಅಲ್ಲಂಪುರ ಪಾಟೀಲ್, ಅವರನ್ನು ಒಂದು ಬಾರಿ ಆದರೂ ಹೇಳಿ ಅಂಥೇಳಿ ನಾವು ಏನು ಮಾಡ್ತೀವಿ, ಇದನ್ನು ತಮ್ಮ ಮುಖಾಂತರ ಆಗ್ರಹಪಡ್ತೀವಿ. ಮತ್ತು ಮುಂದಿನ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ 2028 ಚುನಾವಣೆ ಮಾಲಾ ಬಸವ ಕಲ್ಯಾಣ ಕ್ಷೇತ್ರ ಅಭ್ಯರ್ಥಿ 2017 ಅವರು ಪರಾಭವಗೊಂಡ ನಂತರ ಮತ್ತು 2023 ವಿಜಯ್ ಸಿಂಗ್ ಅವ್ರನ್ನ ಕೊಟ್ಟರು. ಅವರು ಈ ಪರಾಭವಗೊಂಡ್ರೆ ಮುಂದೆ ಸ್ಥಳೀಯ ಅಭ್ಯರ್ಥಿಯಾದ ಮಾಲಾ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ನಾವು ಎಲ್ಲರೂ ಕೋಲಿ ಸಮಾಜ ಮುಖಂಡರು ಇಲ್ಲಿ ಆಗ್ರಹಿಸ್ತೀವಿ. ಮತ್ತು ಒಂದು ವೇಳೆ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಕಲಬುರಗಿಯಿಂದ ಬಸವ ಕಲ್ಯಾಣರಿಗೆ ಬೈಕ್ ರ್ಯಾಲಿ ಮುಖಾಂತರ ನಾವು ಕಾಂಗ್ರೆಸ್ ಹೈಕಮಾಂಡಿಗೆ ನಾವು ಆಗ್ರಹಪಡಿಸ್ತೀವಿ. ನಾವು ಬೇಡ, ಅವ್ರು ಕೊಡೋರು ಯಾರು ಸರ್? ಅವ್ರ ಕ್ಷೇತ್ರ ಬೇಕು. ನಾವು ಬೇರೆ BR ಪಾಟೀಲ್ ಅಭಿಮಾನಿಗಳಿದ್ದೀವಿ, ಅವ್ರಿಗೆ ಕೊಡ್ಲಕತ್ತೀರಿ. ಅವ್ರು ಬೇರೆ ಪಕ್ಷದವರು ಅವ್ರಿಗೆ ಕೇಳ್ತಾರೆ, ನಾವು ಬೇರೆ ಪಕ್ಷದವರು ಅವ್ರಿಗೆ ಅಂದ್ರೆ ಅವರು 3 ಸಲ ಆರ್ಸ್ ಬಂದಾರ. ಅವ್ರದ್ದು ಒತ್ತಾಯ ಅವ್ರದ್ದು ಹೇಳಕತ್ತಾರ. ಇನ್ನೂರದ್ದು ಇನ್ನೂ ಭಾಳ ಹಿರಿಯ ಶಾಸಕರದಲ್ಲ. ನಾವು ಅವ್ರಿಗೆ ಹೇಳತ್ತ ಹೇಳಕತ್ತೀವಿ, ನಾವು ಹೇಳಕತ್ತಿಲ್ಲ ಎಲ್ಲರಿಗೆ ರೀ. ಈಗ ಹೇಳ್ತೀರಂದ್ರೆ ಹಿರಿಯರಿದ್ದಾರೆ, ಅವರನ್ನು ಹೇಳಲಿ. ಹೇಳಿ ಸರ್.